ನಮಸ್ಕಾರ ಸ್ನೇಹಿತರೆ, ಆಲ್ ಸ್ಟಾರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಇತ್ತೀಚೆಗೆ ನಾನು ಬೆಂಗಳೂರಿನ ಶ್ರೀ ಬನಶಂಕರಿ ಅಮ್ಮನವರ ಜಾತ್ರಾ ಮಹೋತ್ಸವಕ್ಕೆ ಭೇಟಿ ಕೊಟ್ಟಿದ್ದೆ. ಈ ಜಾತ್ರಾ ಮಹೋತ್ಸವ ದಿನಾಂಕ 13/1/2025 ಬಹಳ ಅದ್ಧೂರಿಯಾಗಿ ಬಹಳ ವಿಜೃಂಭಣೆಯಿಂದ ಶ್ರೀ ಬನಶಂಕರಿ ಅಮ್ಮನವರ ಜಾತ್ರಾ ಮಹೋತ್ಸವ ನೆರವೇರಿತು. ನೋಡಬಹುದು ಸ್ನೇಹಿತರೆ, ಈ ಜಾತ್ರಾ ಮಹೋತ್ಸವದಲ್ಲಿ ಎಷ್ಟು ಜನಜಂಗುಳಿ ಸೇರಿದೆ ಅಂತ. ಜಾತ್ರೆಯನ್ನು ನೋಡಲೆಂದು ಬರುತ್ತಲಿದೆ ಭಕ್ತರ ದಂಡು. ಜಾತ್ರೆ ಅಂತ ಹೇಳ್ಬೋದು. ದೇವಸ್ಥಾನದ ಒಳಗಡೆ ನಾವು ಇವಾಗ ಹೋಗ್ತಾ ಇದ್ದೀವಿ. ದೇವಸ್ಥಾನದಲ್ಲಿ ಈ ಜಾತ್ರಾ ಮಹೋತ್ಸವದ ಸಮಾರಂಭದಲ್ಲಿ ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳನ್ನು ಕೂಡ ಕರೆಸಿದ್ರು. ಈ ಕಲಾ ತಂಡಗಳನ್ನ ನೋಡ್ಬೋದು ಸ್ನೇಹಿತರೆ. ಇಲ್ಲಿ ವೀರಗಾಸೆ ಅಂತ ಕೂಡ ನಾವು ಇಲ್ಲಿ ನೋಡ್ಬೋದು. ಇದೇ ರೀತಿಯಾದಂಥ ಹೆಚ್ಚಿನ ಕಲಾ ತಂಡಗಳು ನಾವು ಈಗ ನೋಡಬಹುದು ಸ್ನೇಹಿತರೆ. ಈ ಜಾತ್ರಾ ಮಹೋತ್ಸವದಲ್ಲಿ ಶ್ರೀ ಆನಂದ್ ಗುರುಜಿಯವರು ಕೂಡ ಪಾಲ್ಗೊಂಡಿದ್ದರು. ರಥೋತ್ಸವಕ್ಕೆ ಹೊರಟಿರುವಂಥ ಶ್ರೀ ಬನಶಂಕರಿ ಅಮ್ಮನವರನ್ನು ನಾವು ಇಲ್ಲಿ ನೋಡಬಹುದು ಸ್ನೇಹಿತರೆ. ಜಾತ್ರಾ ಮಹೋತ್ಸವದಲ್ಲಿ ಶ್ರೀ ಬನಶಂಕರಿ ಅಮ್ಮನವರ ಒಂದು ಆಶೀರ್ವಾದನ ನಾವಿಲ್ಲಿ ಪಡೆಯಬಹುದು. ಕೋಟಿ ತಪಗಳ ವರವಿದು ಅಂತಲೇ ಹೇಳ್ಬೋದು. ಈ ಬನದ ಹುಣ್ಣಿಮೆಯ ಪ್ರಯುಕ್ತ ಬನಶಂಕರಿ ಅಮ್ಮನವರ ದರ್ಶನ ಪಡೆಯೋದೇ ಒಂದು ದೊಡ್ಡ ವರ ಅಂತ ಹೇಳ್ಬೋದು. ದೇವಸ್ಥಾನದ ಒಳಗಡೆ ದೇವರ ದರ್ಶನವನ್ನು ಪಡೆಯೋಣ ಅಂತ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀನಿ ಇವಾಗ. ಸ್ನೇಹಿತರೆ, 13/1/2025 ಶ್ರೀ ಬನಶಂಕರಿ ಅಮ್ಮನವರಿಗೆ ಮಾಡಿರುವಂಥ ಅಲಂಕಾರವನ್ನು ನೋಡ್ಬೋದು ಸ್ನೇಹಿತರೆ. ವಿಶೇಷ ಹೋಮಗಳು ಕೂಡ ನಡೆದಿತ್ತು ಅಂದಿನ ದಿನ. ಹೋಮದ ಪಠಣೆಯಲ್ಲಿ ಮಾಡಿರುವಂಥ ಅಲಂಕಾರ, ದೇವರ ಅಲಂಕಾರ ಮತ್ತು ದೇವರ ದರ್ಶನವನ್ನು ಪಡೆದು ಅಲ್ಲಿನ ಮಂಗಳಾರತಿಯನ್ನು ಕೂಡ ತಗೊಬೋದು. ದರ್ಶನ ಎಲ್ಲ ಮುಗಿದ ಮೇಲೆ ಶ್ರೀ ಬನಶಂಕರಿ ಅಮ್ಮನವರ ಅನ್ನಪ್ರಸಾದವನ್ನು ತಗೊಳ್ಳೋಕ್ಕೆ ಬಂದೆ ಸ್ನೇಹಿತರೆ.
ಮಧ್ಯಾಹ್ನದ ಅನ್ನ ಸಂತರ್ಪಣೆ ಕೂಡ ತುಂಬ ಅಚ್ಚುಕಟ್ಟಾಗಿ ಬಹಳ ಅದ್ಭುತವಾಗಿ ನೆರವೇರಿಸ್ತಾ ಇದ್ರು. ದೇವಸ್ಥಾನದ ಅನ್ನಪ್ರಸಾದ ತುಂಬಾನೇ ಚೆನ್ನಾಗಿ ಅವಳಿಗೆ ಸಿರಿತನ. ಶ್ರೀ ಬನಶಂಕರಿ ಅಮ್ಮನವರ ರಥೋತ್ಸವ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನ ನೋಡೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ಶ್ರೀ ಬನಶಂಕರಿ ಅಮ್ಮನವರ ರಥೋತ್ಸವ. ಈ ರಥೋತ್ಸವ ಬಹಳ ಅದ್ಭುತವಾಗಿ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಇದು ನಮ್ಮ ಬೆಂಗಳೂರಿನಲ್ಲಿರುವ ಶ್ರೀ ಬನಶಂಕರಿ ಅಮ್ಮನವರ ದೇವಸ್ಥಾನ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.